ಹಾಯ್ ಆಲ್. ಸೊ ಇವಾಗ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಇವಾಗ ಟಿಫಿನ್ ಮಾಡೋಣ ಅಂತ ಹೇಳಿ ಹೊಂಟಿವಿ. ಇಲ್ಲೇ ಲಾಡ್ಜ್ ಆಫ್ ದ ಟಿಫಿನ್ ಇದು ಐತಿ, ರೆಸ್ಟೋರೆಂಟ್ ಐತಿ. ಸೊ ಹಾಗಾಗಿ ಹೊಂಟಿವಿ. ಇಲ್ಲೇ ಟಿಫಿನ್ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಟ್ಸ್ ಮೈ ಔಟ್ಫಿಟ್. ಸೊ ಬರೀ ಟಿಫಿನ್ ಮಾಡ್ಕೊಳ್ಳೋಣ. ಟೇಸ್ಟ್ ಹೆಂಗಿರ್ತೈತೇನ್ರಿ ಇಲ್ಲಿ? ಚಲೋ ಇರ್ತೈತಾ ಟೇಸ್ಟ್? ನೋಡೋಣಪ್ಪ ಹೆಂಗಿರಲಿ, ಮಾಡೋಣ. ಮತ್ತೆ ಅಲ್ಲಿ ಹೊರಗಡೆ ನಿಲ್ಲಿಸಿ ಮತ್ತೆ ಮಾಡಬೇಕಂದ್ರೆ ಟೈಮ್ ವೇಸ್ಟ್. ಇಲ್ಲೇ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ಇಬ್ಬರು ಮ್ಯಾಚಿಂಗ್ ಅಲ್ವಾ ಅಲ್ಲಿ? ಇದು ಸುಮ್ಮನೆ ತೊಗೊಂಡಿರೋದು ಆ್ಯಕ್ಚುಲಿ. ಅವ್ರು ಶಾಪಿಂಗ್ ಮಾಡಿದ್ಮೇಲೆ ನಾನು ಸುಮ್ಮನೆ ಹೋಗಿ ತೊಗೊಂಡಿರೋದು. ಇದು ಇಷ್ಟ ಆಯ್ತು ನನಗೆ ಅಂತ ಹೇಳಿ ತೊಗೊಂಡೆ. ಬಟ್ ಎರಡು ಮ್ಯಾಚಿಂಗ್ ಆಗ್ಬಿಟ್ಟವು ಅಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಿಂಗ್ ಆ್ಯಂಡ್ ಡ್ಯಾಶಿಂಗ್. ಲೈಕ್ ಎಲ್ಲ ತಿಂದಾದ್ಮೇಲೆ ವಿಡಿಯೋ ಮಾಡತ್ತೀನಿ. ಸೊ ರೆಡಿಯಾಗಿ ಬಂದ್ವಿ. ರೆಸ್ಟೋರೆಂಟ್ ಅವ್ರದ್ದು ಮಾರ್ನಿಂಗ್ ಟಿಫಿನ್ ಇರೋದಿಲ್ಲ ಅಂತ, ಸೊ ಹಂಗಾಗಿ ಬಾಜುನ ಒಂದು ಹೋಟೆಲ್ ಇತ್ತು, ಅಲ್ಲಿ ಟಿಫಿನ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಇಲ್ಲೆಲ್ಲ ಬನ್ಸ್, ಗೋಲಿ ಬಜ್ಜಿ ಎಲ್ಲ ಭಾಳ ಫೇಮಸ್ ಅಲ್ಲ, ಸೊ ಹಂಗಾಗಿ ಬನ್ಸ್ನ ತಿಂದ್ವಿ. ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇತ್ತು. ಸೊ ಇವಾಗ ಟಿಫಿನ್ ಮಾಡ್ಕೊಂಡು ಬಂದ್ವಿ. ಇವಾಗ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕು. 500 ಇಟ್ಕೊಂಡ್ಬಂದಿದ್ವಾ? ಎಸ್ ನೋಡಿ ಸ್ವಲ್ಪ ಎಲ್ಲ ನೀರ್ ಆಗ್ಬಿಟ್ಟೈತೆ ನೋಡಿ ಹೆಂಗ್ ನೀರು ಬೀಳಕತ್ತದ ಮೇಲೆ. ನೋಡಿ ನಾನು ಅದನ್ನೇ ನೋಡತ್ತಾರ ಎಲ್ಲ. ಮಸ್ತ್ ಐತಲ್ಲ ಅದು, ಸ್ಟೀಮ್ ಮಾಡ್ಕೊಂಡು ಹಂಗೆ ಅನ್ಸಾಕತ್ತೈತಿ. ಸೊ ಟಿಫಿನ್ ಮಾಡಿ ಬರೋಷ್ಟೊತ್ತಿಗೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಸ್ವೆಟಿಂಗ್ ಆಗ್ಬಿಟ್ಟೈತೆ ಅಂತ ಹೇಳಿ. ಲಿಟ್ರಲಿ ತಡ್ಕೊಳಕ್ಕೆ ಆಗವಲ್ದಾಗಿತ್ತು, ಅಷ್ಟು ಶೆಕಿ ಅಂದ್ರೆ ಫುಲ್ ಶೆಕಿ ಸ್ವೆಟ್ಟಿಂಗ್ ನೋಡ್ಬೋದು. ಸೊ ರೂಮಿಗೆ ಬಂದು ಫಸ್ಟ್ ಫುಲ್ ಫ್ಯಾನ್ ಹಚ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ಕಾರ್ಕಳನೋ ಸಮಥಿಂಗ್ ಏನೋ ಊರ ಹೆಸರಿತ್ತು. ಸೊ ಅಲ್ಲಿಗೆ ಹೋಗ್ಬೇಕೀಗ. ಪ್ಲೇಸ್ ಅಂತೂ ಭಾಳ ಮಸ್ತ್ ಐತಿ. ನೀರೊಳಗೆ ಬೋಟಿಂಗ್ ಒಳಗೆ ಹೋಗಿ ಅಲ್ಲಿ ಜೈನ್ ಮಂದಿರದ. ಸೊ ಆ ಪ್ಲೇಸಿಗೆ ಹೋಗೋಣ ಅಂತ ಈಗ ಟಿಫಿನ್ ಮಾಡ್ಕೊಂಡು ಬಂದೀವಿ. ಸೊ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. 2 days ಟ್ರಿಪ್ ಅಷ್ಟೇ, ಸಿಂಪಲ್ ಟ್ರಿಪ್, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಫುಲ್ ಒಂಥರ ಸ್ಟೀಮ್ ಮಾಡ್ದಂಗೆ ಆಗತ್ತೈತೆ, ಅಷ್ಟು ಶೆಕಿ ಅಂದರೆ ಸಿಕ್ಕಾಪಟ್ಟೆ ಶೆಕಿ ಐತಿ ಉಡುಪಿ ಒಳಗೆ. ಲಿಟ್ರಲಿ ಏನು ಮೇಕಪ್ ಮಾಡ್ಕೊಂಡ್ರು ಏನೂ ನಿಂದ್ರವಲ್ದು ಅಷ್ಟು ನೋಡ್ರಿ, ಫುಲ್ ಸ್ವೆಟ್ಟಿಂಗ್ ಆಗತೈತಿ. ಸೊ ಇವಾಗ ಇಲ್ಲಿ ವರಂಗ ಜೈನ್ ಟೆಂಪಲ್ ಹತ್ರ ಬಂದಿದ್ದೀವಿ. ನೀರಾಯ್ತೋ ಇಲ್ಲ ಗೊತ್ತಿಲ್ಲ, ಲೆಟ್ಸಿ. ಹೌದಿಲ್ಲ ರೀ, ನೀರಾಯ್ತೋ ಇಲ್ಲೋ ಅಂತ ಡೌಟ್ ಬರ್ತೈತಿ. ನೋಡೋಣ. ನೀರಿಲ್ಲ ಅಂದರೆ ಬ್ಯಾಡ್ ಲಕ್ ಅಂತ ವಾಪಸ್ ಬರೋದಷ್ಟೆ, ಹೌದಲ್ಲ? ಸೊ ಇಲ್ಲಿ ನೋಡಿದರೆ, ಯಾಕಂದರೆ ಇವಾಗ ಸಮ್ಮರ್ ಬೇರೆ, ನೀರು ಇರಲ್ಲ ಅಂತ ಅನಿಸ್ತೈತೆ. ಯಾಕಂದರೆ ಇಲ್ಲಿ ಸೈಡಿಗೆಲ್ಲ ನೀರು ಕಾಣಿಸ್ತಿಲ್ಲ ಎಲ್ಲೂ. ಸೊ ನೋಡೋಣ, ನೀರಿದ್ರೆ ಹೋಗಿ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಸುಮ್ಮನೆ ಹೋಯ್ತಾ ಇರೋದು. ಬಾ ಹೋಗೋಣ, ಬಾ ಚಲೋ. ಫೈನಲಿ ನಾನು ಇಷ್ಟಪಡುವಂತಹ ಪ್ಲೇಸ್ಗೆ ಬಂದೆ. ಸೊ ಇನ್ಸ್ಟಾಗ್ರಾಮ್ ಒಳಗೆ ಬರೀ ಇದ್ರದ್ದು ರೀಲ್ಸ್ ನೋಡ್ತಿದ್ದೆ ನಾನು. ಹೋಗ್ಬೇಕು ಅಂತ ಹೇಳಿ ಒಂದು 1 ಮಂತಿಂದ ನಾನು ಅನ್ಕೊಳತ್ತಿದ್ದೆ. ಸೊ ಫೈನಲಿ ಈ ಪ್ಲೇಸ್ಗೆ ಬಂದಿದ್ದು ಭಾಳ ಖುಷಿ ಅಂತ ಅನ್ನಿಸ್ತು. ದೂರದಿಂದ ನೋಡಿದಾಗ ಸ್ವಲ್ಪ ಡ್ರೈ ಏರಿಯಾ ಥರ ಕಾಣಿಸ್ತು. ನಾನು ನೀರಿಲ್ಲ ಅಂತ ಹೇಳಿ ಬೇಜಾರಾದೆ. ಸೊ ಬಟ್ ಹತ್ರ ಬಂದ ತಕ್ಷಣ ಫುಲ್ ನೀರಿತ್ತು. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಈ ನೇಚರ್ ಮಧ್ಯ ನೀರಿನೊಳಗೆ ಇದೊಂದು ಟೆಂಪಲ್ ಎಷ್ಟು ಮಸ್ತ್ ಕ್ರಿಯೇಟ್ ಮಾಡ್ಯಾರಂತಂದ್ರೆ ಲಿಟ್ರಲಿ ಭಾಳ ಚಂದ ಅನಿಸ್ತೈತಿ. ನೋಡ್ಕೋತಾನೆ ಇರ್ಬೇಕಂತ ಅನಿಸ್ತೈತಿ, ಅಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತು. ಭಾಳ ಖುಷಿ ಆಯ್ತು ನನಗಂತೂ ಈ ಒಂದು ಪ್ಲೇಸಿಗೆ ಬಂದಿದ್ದ. ಮ್ಯಾರೇಜಿಗೆ ಫೋಟೋಶೂಟ್ ಮಾಡ್ಸಕ್ಕಂತೂ ಭಾಳ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು. ದೋಣಿ ಒಳಗೆಲ್ಲ ಕೂತ್ಕೊಂಡು ಮಸ್ತ್ ವಿಡಿಯೋ ಶೂಟ್ ಮತ್ತು ಫೋಟೋಶೂಟ್ ಮಾಡ್ಬೋದು. ಡ್ರೋನ್ ಎಲ್ಲ ಇದ್ರೆ ಮಸ್ತ್ ಬರ್ತೈತೆ ಫೋಟೋ ಮಾತ್ರ. ಸೊ ಹಂಗೇನೆ ಶಾರ್ಟ್ ಮೂವಿ ಕೂಡ ಮಾಡ್ಕೋಬೋದು ಶೂಟಿಂಗ್, ಅಷ್ಟು ಮಸ್ತ್ ಐತಿ ನೇಚರ್. ಸೊ ಹಂಗೆ ಮುಗುಳುನಾಗೆ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲೇ ಶೂಟ್ ಆಗೈತಿ. ಯಾರು ನೋಡಿಲ್ಲ ಅಂದ್ರೆ ಹೋಗಿ ಮತ್ತೆ ರಿಪೀಟ್ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಡೀಟೇಲ್ ಆಗಿ ಈ ಒಂದು ಪ್ಲೇಸ್ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ ಖಂಡಿತ ನೀವು ಕಾಮೆಂಟ್ ಸೆಕ್ಷನ್ ಒಳಗೆ ಕೇಳ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ.
ಇವಾಗ ಜೈನ್ ಟೆಂಪಲ್ ಹೋಗಿ ಬಂದ್ವಿ. ಚೆನ್ನಾಗಿದೆ ಟೆಂಪಲ್ ಅಂತೂ ಭಾಳ ಮಸ್ತ್ ಐತಿ. ಹೇಗೈತ್ರಿ ಟೆಂಪಲ್? ಸಿಕ್ಕಾಪಟ್ಟೆ ಬಿಸಿಲಿದೆ ಆದ್ರೂ ವಿಡಿಯೋ ಭಾಳ ಕಷ್ಟ ಆಗ್ತದೆ. ಆದ್ರೂ ವಿಡಿಯೋ ಮಾಡ್ಕೊಂಡು ಮತ್ತೆ ಎಲ್ಲ ಒದ್ದೆ ಆಯ್ತು. ಟೆಂಪಲ್ ಮಾತ್ರ ಅಮೇಝಿಂಗ್. ಅಷ್ಟು ಕಷ್ಟಪಟ್ಟು ಬಂದರೂ ವರ್ತ್ ಇಟ್ ಅಂತ ಅನಿಸ್ತು. ಚೆನ್ನಾಗಿದೆ ಟೆಂಪಲ್ ಮಾತ್ರ ಚೆನ್ನಾಗಿದೆ. ಇಷ್ಟು ಕಷ್ಟಪಟ್ಟಿದ್ದು ಕೂಡ ದೋಣಿ ಒಳಗಡೆ ಕರ್ಕೊಂಡು ಹೋಗ್ತಾರ. ಸೊ ಭಾಳ ಮಸ್ತ್ ಐತಿ ನೋಡಕ್ಕೆ. ಸೀನ್ ಮ್ಯಾರೇಜ್ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕಂದ್ರೆ ಸೂಪರ್ ಅಂತ ಹೇಳ್ಬೋದು. ಅಷ್ಟು ಮಸ್ತ್ ಐತಿ. ಸೊ ಉಡುಪಿಗೆ ಬಂದ್ರೆ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ. ಆ್ಯಕ್ಚುಲಿ ನಾವು ಎಷ್ಟು ಸಲ ಉಡುಪಿಗೆ ಬಂದೀವಿ, ಈ ಪ್ಲೇಸಾಗ ಗೊತ್ತಿರಲಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಫುಲ್ ಟ್ರೆಂಡ್ ಆಗೈತಿ, ಹಾಗಾಗಿ ನೋಡೇ ಬಿಡೋಣ ಅಂಥೇಳಿ ಬಂದ್ವಿ. ಸೊ ಇವಾಗ ಹೋಗೋಣ ಅಂತ. ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸ್ ಐತಿ, ತೋರಿಸ್ತೀನಿ ಅಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್. ನಂಗೆ ಒಂಥರ ಹಿಂಗೆ ಹೋಗಕ್ಕೆ ಮನ್ಸು ಬರೋಲ್ದು, ಒಂಥರ ಚಂದ ಅನ್ಸೋದಕ್ಕೆ ನೋಡ್ಕೋತೀನಿ. ಜೈನ್ ಮಠ. ಸೊ ನೆಕ್ಸ್ಟ್ ನಾವು ಬಂದಿರುವಂತಹ ಪ್ಲೇಸ್ ಕಾಪು ಅಂತ ಹೇಳಿ. ಸೊ ಇದು ನಿಮ್ಗೆ ಉಡುಪಿಯಿಂದ ಜಸ್ಟ್ 15 ಕಿಲೋಮೀಟರ್ ಆಗ್ತೈತಿ. ಕಾಪು KAAPU ಅಂತ ಹೇಳಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಕಾಪು ಮಾರಿಯಮ್ಮ ಟೆಂಪಲ್ ಅಂತ ಹೇಳಿ. ಎಷ್ಟು ಚಂದ ಐತಿ ಟೆಂಪಲ್ ಅಂತ ಅಂದ್ರೆ ನೋಡ್ಬೋದು ನೀವು. ಇಲ್ಲಿ ಮೇಲ್ ಸೀಲಿಂಗ್ ಏನೈತಲ್ಲ ಫುಲ್ ಕಟ್ಗೆ ಒಳಗಡೆ ಡಿಸೈನ್ ಮಾಡ್ಯಾರ. ಭಾಳ ಚಂದ ಅಂದ್ರೆ ಭಾಳ ಚಂದ ಐತಿ. ಇಲ್ಲೆಲ್ಲ ಭಾಳ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಅಂತ ಹೇಳಿ ಯೂಟ್ಯೂಬ್ನಾಗ ನೋಡಿದೆ ನಾನು. ಸೊ ಈ ಟೆಂಪಲ್ ಮಿಸ್ ಮಾಡ್ಕೊಳ್ಳೇಬೇಡ್ರಿ, ಭಾಳ ಚಂದ ಐತಿ. ಸೊ ಇವಾಗ ಇಲ್ಲೊಂದು ಯಾವ್ದು ಇದು ಕಾಪು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದೀವಿ. ಸೊ ಟೆಂಪಲ್ ಅಂತೂ ಭಾಳ ಮಸ್ತ್ ಐತಿ, ಬಟ್ ಒಳಗೆ ವಿಡಿಯೋ ಮಾಡೋಕೆ ಬಿಡವಲ್ರಿ. ಸೊ ಎಷ್ಟು ಮಾಡಿನ ಅಷ್ಟು ತೋರಿಸ್ತೀನಿ ನಿಮ್ಗೆ. ಟೆಂಪಲ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ ಅಲ್ರಿ. ಟೆಂಪಲ್ ಭಾಳ ಚಂದ ಐತಲ್ಲ, ಲಕ್ಷ್ಮಿ ಅಂತ ಮಸ್ತ್. ಸೊ ಇದು ಮಾರಿಯಮ್ಮ ಟೆಂಪಲ್ ಅಂತಾರೆ, ಮತ್ತು ದುರ್ಗಾದೇವಿ ಟೆಂಪಲ್ ಅಂತಾರೆ, ಲಕ್ಷ್ಮಿ ಟೆಂಪಲ್ ಅಲ್ಲ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಊರೊಳಗೆ ಐತಿ ಇದು, ಕಾಪು ಅಂಥೇಳಿ ಊರೊಳಗೆ ಐತಿ. ಸೊ ನೀವು ಇದ್ರೊಳಗೆ ಗೂಗಲ್ ಒಳಗೆ ಅಥವಾ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರೆ ನೋಡ್ಬೋದು ಲೊಕೇಶನ್ ಎಲ್ಲೈತಿ ಅಂಥೇಳಿ. ಉಡುಪಿಯಿಂದ ಜಸ್ಟ್ 15 ಕಿಲೋಮೀಟರ್. ಮಿಸ್ ಮಾಡ್ಕೊಳ್ದೆ ವಿಸಿಟ್ ಮಾಡಿರಿ. ಸೊ ಹಂಗನ ನೆಕ್ಸ್ಟ್ ನಾವು ಬಂದಿರೋಂತಹ ಪ್ಲೇಸ್ ಸಾಲಿಗ್ರಾಮ ಅಂತ ಹೇಳಿ. ಇದು ಅಷ್ಟೇ ಉಡುಪಿಯಿಂದ 40 ಕಿಲೋಮೀಟರ್. ನಾವು ಹುಬ್ಳಿಗೆ ಬರೋ ರೂಟ್ ಒಳಗನ ಈ ಒಂದು ಪ್ಲೇಸ್ ಸಿಗ್ತೈತಿ. ಸೊ ಈ ಪ್ಲೇಸ್ ಭಾಳ ಮಸ್ತ್. ನಾನು ಒಂದು ಬೋಟಿಂಗ್ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದಿದ್ದೆ, ಬಟ್ ಅವರು ಮಧ್ಯಾಹ್ನ ಟೈಮ್ ನೀರು ಭಾಳ ಕಮ್ಮಿ ಇರ್ತೈತಿ, ಬೋಟಿಂಗ್ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ 6:30, 7, 8 ಒಳಗೆ ಬರ್ಬೇಕು ನೀವು ಅಂತ ಹೇಳಿದ್ರು. ಸೊ ಆ ಒಂದು ವಿಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸ್ಬೇಕಂತ ಹೇಳಿ ಭಾಳ ಆಸೆ ಇತ್ತು ನನಗೆ. ಸೊ ನಿಮ್ಗೆ ನಾನು ಆದ್ರೂ ಎಷ್ಟು ಆಕೈತೆ ಅಷ್ಟು ವಿಡಿಯೋ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಹೋಗುವಾಗ ಖಂಡಿತ ಕಾಂಟ್ಯಾಕ್ಟ್ ಮಾಡಿನ ಹೋಗ್ರಿ. ಯಾಕಂದ್ರೆ ಅವರ ವಾಟರ್ ಲೆವೆಲ್ ಎಷ್ಟೈತಿ ಏನು ಅಂತ ಹೇಳಿ ನೋಡಿ ನಿಮ್ಗೆ ಹೇಳ್ತಾರೆ. ಸುಮ್ಮನೆ ಹೋಗಿ ನಮ್ಮಂಗೆ ಡಿಸಪಾಯಿಂಟ್ ಆಗಿ ವಾಪಸ್ ಬರೋದು ಬೇಡ. ನಂಬರ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರಬೇಕು ಏನು ಅಂತ ಹೇಳಿ ಕೇಳಿ ಹೋಗಿ. ಬಟ್ ಉಡುಪಿ ಹೋದ್ರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಕೂಡ ಭಾಳ ಮಸ್ತ್ ಐತಿ ಪ್ಲೇಸ್. ನಿಮ್ಗೆ ಕಾಯಕಿಂಗ್ ಒಂಥರ ಏನಂತಾರೆ, ನಿಮ್ಗೆ ಅದು ವಿಡಿಯೋ ಯಾವ್ದಾರ ಇದ್ರೆ ನಾನು ಇನ್ನೊಮ್ಮೆ ರೆಕಾರ್ಡ್ ಮಾಡಿ ಇದ್ರೊಳಗೆ ಹಾಕಿ ತೋರಿಸ್ತೀನಿ. ಸೊ ಅದು ಕಾಯಕಿಂಗ್ ಹೋಗೋದು ಭಾಳ ಚಂದ ಐತಿ ಅದು ರೂಟ್. ಮತ್ತು ವಾಟರ್ ಲೆವೆಲ್ ಮಧ್ಯಾಹ್ನ ಭಾಳ ಕಮ್ಮಿ ಇರ್ತದಂತ. ಅಲ್ಲಿ ಬೋಟಿಂಗ್ ಹೋಗೋಕೆ ಏನಂತಾರೆ ಆಗೋದೇ ಇಲ್ಲ, ಹಾಗಾಗಿ ನಾವು ಹೋಗೋಕೆ ಪಾಸಿಬಲ್ ಇರಲಿಲ್ಲ. ಸೊ ಹಂಗೆ ಜಸ್ಟ್ ನಿಮ್ಗೆ ಹೊರಗಡೆಯಿಂದ ನಾನು ತೋರ್ಸಾಕತ್ತೀನಿ. ನೋಡಿರಿ ಇವರೆಲ್ಲ ಸುಮ್ಮನೆ ನಾರ್ಮಲ್ ಕಾಯಕಿಂಗ್ ಮಾಡತ್ತಾರ. ಸೊ ನಾನು ಹೇಳೋದು ಈ ನಾರ್ಮಲ್ ಕಾಯಕಿಂಗ್ ಅಲ್ಲ. ಸೊ ಒಳಗಡೆ ಒಂದು ವೇ ಐತಿ, ನಿಮ್ಗೆ ಆ ವೇ ಒಳಗೆ ಕರ್ಕೊಂಡು ಹೋಗ್ತಾರೆ. ಬಾಲಿ ಒಳಗೆಲ್ಲ ಐತಿ, ಅದೇ ಥರ ಇಲ್ಲೂ ಕೂಡ ಮಾಡ್ಯಾರ. ಭಾಳ ಚಂದ ಐತಿ ಇದು ಕೂಡ ಪ್ಲೇಸ್. ಕಾಯಕಿಂಗ್ ಅದು ಮಾಡೋಕೆ ಅಮೌಂಟ್ ಇರ್ತೈತಿ ನಿಮ್ಗೆ ಪರ್ ಹೆಡ್ 500 ಹಿಂಗೆ ಹೆಚ್ಚು ಕಮ್ಮಿ ಇರ್ತೈತಿ. ಸೊ ನೀವು ಅದನ್ನು ಪೇ ಮಾಡಿ ಹೋಗಬೇಕಾಗ್ತೈತಿ. ಬಟ್ ಹೋದ್ರೆ ಉಡುಪಿ ಕಡೆ ಮಿಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಬಟ್ ಲಾಸ್ಟ್ ಈ ಒಂದು ಮಿಸ್ ಮಾಡಿದ್ದು ಭಾಳ ಬೇಜಾರಾತ. ಬಟ್ ಇರಲಿ, ನೆಕ್ಸ್ಟ್ ಟೈಮ್ ನಾ ಬಂದು ಇದನ್ನು ಮಾಡ್ತೀನಿ ಅಂತ ಆಯ್ತು ನನಗೆ. ಸೊ ಈ ನಂಬರ್ ಕೊಟ್ಟಿರ್ತೀನಲ್ಲ, ಕೇಳಿ ಮಾಡಿ ಹೋಗಿ ಡಿಸಪಾಯಿಂಟ್ ಆಗಬೇಡ್ರಿ. ಸೊ ಈ 3 ಪ್ಲೇಸ್ ನಿಮ್ಗೆ ಭಾಳ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಯೂಸ್ಫುಲ್ ಆಗುವಂತಹ ಪ್ಲೇಸ ಇವೆಲ್ಲನೂ ಕೂಡ. ಸೊ ಇನ್ನೂ ಒಂದು 2-3 ಪ್ಲೇಸ್ ಇದ್ವು, ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ಆಗ್ತೈತೆ ಅಷ್ಟು ಪ್ಲೇಸ್ನ ಕವರ್ ಮಾಡೀವಿ. ಸೊ ಎಲ್ಲ ಟ್ರಿಪ್ ಮಸ್ತ್ ಇತ್ತು. ಲಾಸ್ಟಿಗೆ ಇದೊಂದು ಸಾಲಿಗ್ರಾಮ ಒಳಗೆ ನನಗೆ ಕಾಯಕಿಂಗ್ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಬೇಜಾರಾತಷ್ಟೆ. ಬಟ್ ಇದೊಂದು ಆಸೆ ಇತ್ತು, ಕಾಯಕಿಂಗ್ ಮಾಡಬೇಕು. ಅದು ಆ ಒಂದು ರೂಟ್ ಒಳಗೆ ಚಂದ ಐತದೆ. ನಿಮ್ಗೆ ನಾನು ಒಂದು ಯಾರ್ದಾರು ವಿಡಿಯೋ ಹಾಕಿದ್ರೆ ಅದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ.
ಸೊ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ, ಹೋದ್ರೆ ಖಂಡಿತ ವಿಸಿಟ್ ಮಾಡಿರಿ. ನಂಬರ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಕೇಳಿ ಮಾಡಿ ಹೋಗ್ರಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಂಡೀನಿ. ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗೈತಿ, ಇಷ್ಟ ಆಗೈತಿ, ಲೈಕ್ ಮಾಡಿರಿ. ಸೊ ವಾಪಸ್ ಇವಾಗ ನಾವು ರಿಟರ್ನ್ ಹುಬ್ಳಿಗೆ ಬರಾಕತ್ತೀವಿ. ಇಲ್ಲಿಂದ 6 ಅವರ್ಸ್ ಜರ್ನಿ, ಆರಾಮಾಗಿ ನಾವು ನೈಟ್ 10 ಆಗ್ಬೋದು ರೀಚ್ ಆಗಕ್ಕೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ದೆ, ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳತ್ತಿದ್ದೆ. ಸೊ ಫೈನಲಿ ವಿಡಿಯೋನ ಎಂಡ್ ಮಾಡತ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ, ನಡೀತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿರಿ, ಏನು ಅನ್ನಿಸ್ತು ಏನು ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸಿನಿ ನನಗೆ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.